ಅಂದ್ಕೊಂಡ್ವಿ ಇವತ್ತು ಬಿಡುಗಡೆ ಮಾಡೋಣ ಅಂತ. ಅಂದರೆ ಲೇಟ್ ಆದಷ್ಟು 1ನೇ ತಾರೀಕು ಒಳಗಡೆ ನಮ್ಮ ಶಾಲೆಗಳಿಗೆ ಸೇರಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಬೇಗ ಮುಗಿಸೋಣ ಅಂತ ನಿನ್ನೆ ಸಂಜೆ ಅಂದ್ಕೊಂಡು ತಕ್ಷಣ ನಾವು ಮಾತಾಡಿಕೊಂಡು ಈಗ ಶಾಲೆಗಳು ಮುಗಿಸ್ಕೊಂಡು ಮತ್ತೆ ನಮ್ಮ ಶಿಕ್ಷಕರೆಲ್ಲ ಕೂಡ ಬೆಳಿಗ್ಗೆ ಹೋಗಿ ಶಾಲೆಗಳು ಮುಗಿಸ್ಕೊಂಡು ಬಂದರು. ಈ ಒಂದು ಅರ್ಜೆಂಟಾಗಿ ಮಾಡಿದ್ದರಿಂದ ಶಿಕ್ಷಕರ ಸಂಖ್ಯೆ ಕಡಿಮೆ ಆಯಿತು. ಆದರೂ ಕೂಡ ಸರಳವಾಗಿ ಆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದರಂತೆ ನಮ್ಮ NR ಸತ್ಯಣ್ಣವರು ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಅವರನ್ನು ನೋಡಿ ನಾವೆಲ್ಲ ಕಲಿಯಬೇಕು ಅನಿಸ್ತದೆ. ದಾನ ಮಾಡೋ ಗುಣ ಅವರು ಹೋಗಿ ಈ ರೀತಿ ಕ್ಯಾಲೆಂಡರ್ಸ್ ಬೇಕು ಅಂತ ಕೇಳಿದ್ರೆ ಅವ್ರು ಬೇರೆ ಮಾತಾಡಲ್ಲ. ಆಯಿತು, ನಿಮ್ಗೆ ಎಷ್ಟು ಬೇಕು ಹೇಳಿ, ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಹೇಳಿ, ನಾವೇ 2000 ಸಾಕು ಅಲ್ಲ, ನೀವು ಇಷ್ಟು ಬೇಕು ಅಂದರೆ ಅಷ್ಟು ರೆಡಿ ಅನ್ನೋರು. ಅದು ಇಷ್ಟು ಧಾರಾಳವಾಗಿ ಅವರೊಂದು ಮಾತು ಹೇಳೋರು, ನೀವೇನೇ ಮಾಡಿ ನಾನು ಬಹಳಷ್ಟು ಕಷ್ಟದ ದಿನಗಳನ್ನು ಅನುಭವಿಸಿ ನಾನು ಶಾಲೆಗೆ ಹೋಗಿ ಬಂದಿದ್ದೀನಿ. ಅಂಥ ದಿನಗಳು ಮಕ್ಕಳಿಗೆ ಅನುಕೂಲ ಆಗಬೇಕು, ಸಮಾಜ ಚೆನ್ನಾಗಾಗಬೇಕು. ನಮ್ಮಂಗೆ ಕಷ್ಟಪಡ್ತಕ್ಕಂಥ ಮಕ್ಕಳು ಇನ್ನೂ ಇದ್ದಾರೆ ಸಮಾಜದಲ್ಲಿ, ಅಂಥ ಮಕ್ಕಳು ಚೆನ್ನಾಗಾಗಬೇಕು. ನೀವೆಲ್ಲರೂ ಕಷ್ಟಪಡಿ, ನಿಮಗೆ ನಾನು ನಿಮ್ಮ ಬೆನ್ನೆಲುಬಾಗಿರ್ತೀನಿ. ನಮ್ಮ ಕ್ಯಾಲೆಂಡರ್ಸ್ ಎಲ್ಲ ಇನ್ನೇನು ರೀತಿ ಯಾವ ರೀತಿ ಸಹಾಯ ಬೇಕು ಹೇಳಿ ಅಂತ ಧಾರಾಳವಾಗಿ ನಮಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಗುಣ ಹೊಂದಿರ್ತಕ್ಕಂಥ ನಮ್ಮ ಸತ್ಯಣ್ಣವರೇ. ಅದೇ ರೀತಿ ನಮ್ಮ GS ರಘುವಣ್ಣವರು ನಾನು ಭಾಳಷ್ಟು ನೋಡಿದ್ದೀನಿ. ಏನು ಅಂತಂದರೆ ಶಾಲೆಗೆ ಗಂಜುಗುಂಟೆ ಶಾಲೆಗೆ ಒಂದು ಕೊಠಡಿನೂ ಅವರೇ ಸ್ವಂತ ಕಟ್ಟಿಸ್ಕೊಟ್ಟಿದ್ದಾರೆ. ಮತ್ತು ಪ್ರಾಜೆಕ್ಟ್ರು, ಡೆಸ್ಕ್ಗಳು, ನಿಮಗೆ ಏನು ಅನುಕೂಲ ಬೇಕೋ ಈಗ ಹೇಳಿ ಕೊಡ್ತೀವಿ ಅಂತ ಎಲ್ಲನೂ ಅವರೇ ಕೇಳ್ತಾರೆ. ಇನ್ನೇನು ಬೇಕು ಹೇಳಿ ಅಂತ. ಅದ್ರ ಜೊತೆಗೆ ಈ ಸರಿ ಆ ಸುತ್ತಮುತ್ತಲು ಒಂದು 10-15 ಹಳ್ಳಿಗೆ ನೋಟ್ಬುಕ್ಸು, ಮಕ್ಕಳಿಗೆ ಕನ್ನಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಬೇಕು, ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಬೇಕು, ಲೆಕ್ಕ ಮಾಡಬೇಕಾದ್ರೆ ಇಂಥ ಪುಸ್ತಕಗಳು ಬೇಕು ಅಂತ ಅವರೇ ಆಯ್ಕೆ ಮಾಡಿಬಿಟ್ಟು ಆ ಮಕ್ಕಳಿಗೆ ಏನೇನು ಪುಸ್ತಕಗಳು ಬೇಕೋ ಅವೆಲ್ಲ ಕೂಡ ವ್ಯವಸ್ಥೆ ಮಾಡಿದರು. ಜೊತೆಗೆ ಮೊನ್ನೆ ಹೋಬ್ಳಿ ಲೆವೆಲ್ ಸ್ಪೋರ್ಟ್ಸ್ ಮಾಡಿದಾಗ ಆ ಹೋಬ್ಳಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ವೇದಿಕೆ ಮೇಲ್ಗಡೆ ಯಾರು ನಾನು ಕುತ್ಕೊಳ್ಳಲ್ಲ ಅಂತಂದ್ಬಿಟ್ರು. ಇಲ್ಲ ನಾವು ಕುತ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಮ್ಗೆ ಚೆನ್ನಾಗಿರಲ್ಲ ಅಂತಂದ್ರೆ ಇಲ್ಲ ನಾನು ಕುತ್ಕೊಳ್ಳಲ್ಲ. ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಅವ್ರನ್ನ ಇಬ್ಬರನ್ನ ಕರ್ಕೊಂಬಂದು ಅವರನ್ನು ಕೂಳಿಸಿ ಇವರೆಲ್ಲ ಕೆಳಗಡೆ ಕುತ್ಕೊಂಡು ಉದ್ಘಾಟನೆ ಅವ್ರ ಕೈಯಲ್ಲಿ ಮಾಡಿಸಿದ್ರು. ಆ ರೀತಿ ವ್ಯವಸ್ಥೆ ಮಾಡಿಕೊಟ್ರು. ಜೊತೆಗೆ ನಿನ್ನೆ ಬೆಂಗಳೂರಿಗೆ ನಮ್ಮ ಮಕ್ಕಳನ್ನೆಲ್ಲ ಬಸ್ ವ್ಯವಸ್ಥೆ ಮಾಡಿಸಿ ಅವರೇ ಟೂರು ಕರ್ಕೊಂಡು ಹೋದ್ರು ಅಂತಂದರೆ ಅವ್ರ ಜವಾಬ್ದಾರಿ ಒತ್ಕೊಂಡ್ಬಿಟ್ಟವ್ರು ಅಂತಂದರೆ ಬಸ್ಸಿಗೆ ದುಡ್ಡು ಬೇಕೇನಪ್ಪ ತಗೋ ಅಂತಂದ್ಬಿಟ್ಟು ಅಲ್ಲಿ ನಿಲ್ಸಲ್ಲ. ಅವರೇ ಬೆಳಿಗ್ಗೆ ತಿಂಡಿ ರೆಡಿ ಮಾಡ್ಕೊಂಬಂದು ನಮ್ಮ ಬಸ್ಸಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಬೆಳಿಗ್ಗೆ ತಿಂಡಿ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಮತ್ತು ವಿಧಾನಸೌಧಗೆ ಅದಕ್ಕೆ ಮೊದಲ ದಿವಸನೇ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು, ಆ ತಾರಾಲಯದಲ್ಲಿ ಪರ್ಮಿಷನ್ ತಗೊಂಡು, ಬಾಲಭವನದಲ್ಲಿ ಪರ್ಮಿಷನ್ ತಗೊಂಡು, ಇಸ್ಕಾನಲ್ಲಿ ಪರ್ಮಿಷನ್ ತಗೊಂಡು, ಎಲ್ಲ ಕಡೆ ಅವರೇ ಹೋಗಿ ಓಡಾಡಿ ಪರ್ಮಿಷನ್ಗಳು ತಗೊಂಡು ನಾವು ಆರಾಮಾಗಿ ಹೆಂಗೆ ಹೋದ್ವಿ ಅಂತಂದರೆ ನಮ್ಗೆ ರಿಸ್ಕೇ ಇಲ್ಲ. ಮಕ್ಕಳು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ರೆ ತಿಂಡಿ ಅವರೇ ಮಾಡಿಸಿದ್ರು. ವಿಧಾನಸೌಧ ಒಳಗಡೆ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಿಸಿದ್ರು. ಎಲ್ಲ ಕಡೆನೂ ಅವರೇ ವ್ಯವಸ್ಥೆ ಮಾಡಿಸಿ ನಮ್ಮ ಟೀಚರ್ಸ್ ಹಿಂದ್ಗಡೆ ಹೋಗ್ತಾ ಇದ್ರೆ ಮಕ್ಕಳು ಕರ್ಕೊಂಡು ಬರೀ ರೋಡ್ಗೆ ಹೋಗ್ಬಾರ್ದು, ಬರ್ರಿ ಅಂತ ಇಷ್ಟು ಚೆನ್ನಾಗಿ ನಮಗೆ ಇದು ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಅವ್ರ ಹತ್ರ ಇರುವಂಥ ಅನುಕೂಲಕ್ಕೆ ನಮ್ಮಂಥವ್ರನ್ನ ಯಾರನ್ನು ನೋಡಲೇಬಾರ್ದು, ಮುಳುಬಾಲ್ ಕಡೆನೇ ತಿರುಗಿ ನೋಡಬಾರ್ದು ಅವರು. ಆದರೂ ಕೂಡ ಎಷ್ಟು ಒಂಥರ ಸರಳವಾಗಿ ಅವ್ರ ಹತ್ರ ಕಲಿಯೋದು ಬಹಳಷ್ಟಿದೆ. ಬೆಳಗ್ಗೆ ಇಲ್ಲಿಂದ ಬಸ್ ಹೊರಡೋದು 5:45-6 ಗಂಟೆಗೆ ಹೊರಡ್ತಾ ಇದ್ದೀವಿ ಅಂತಂದರೆ 4 ಗಂಟೆಗೆ ಇದ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ, ಇದ್ದಿದ್ದೀರಾ ಮಾಸ್ಟರ್, ರೆಡಿನಾ, ಮತ್ತೆ ಎಲ್ಲಿ ಬರ್ತಾ ಇದ್ದೀರಿ, ಎಷ್ಟೊತ್ತಿಗೆ ಬರ್ತೀರಿ, ನಮ್ಮ ಮನೆಯಲ್ಲೇ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟಿದ್ದೀನಿ, ಮನೆಗೆ ಬರಬೇಕು. ನೋಡಿ ಆ ಮಕ್ಕಳನ್ನು ಎಷ್ಟು ಮುತುವರ್ಜಿಯಾಗಿ ವಹಿಸ್ಕೊಂಡು ನಾವು ಏನೇ ಕೆಲಸ ಹೇಳಿದ್ರು ಈ ಪತ್ತಿನ ಸಹಕಾರ ಸಂಘದ್ದು ಇದಕ್ಕೆ ನಮ್ಮ ಸದಸ್ಯರಿಗೆಲ್ಲ ಕೊಡುಗೆ ಕೊಡಬೇಕು ಅಂತಂದಾಗ ಅವನು ಕೂಡ ಅವರೇ ಗಿಫ್ಟ್ಸ್ ಎಲ್ಲ ಕೊಟ್ಟರು. ಈ ರೀತಿ ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಅಷ್ಟು ಧಾರಾಳ ಮನಸ್ಸಿರ್ತಕ್ಕಂಥ. ಇವತ್ತು ಅವ್ರನ್ನ ಕರೆಯೋ ಒಂಥರ ವೇದಿಕೆ ಇರಲಿಲ್ಲ. ಇವತ್ತು
ಬೆಳಗ್ಗೆ 8 ಗಂಟೆ 8:15 ಆಗಿತ್ತೇನೋ ಮಾಸ್ಟರ್. ಗಂಜುಗುಂಟೆಗೆ ನಾನು ವಾಕಿಂಗ್ ಬಂದಾಗ ಬಂದು ಅವ್ರು ಒಬ್ಬರನ್ನ ಯಾರೋ ತೀರ್ಕೊಂಡಿದ್ರು, ಇದಕ್ಕೆ ಬರೋಕ್ಕಾಗಲಿಲ್ಲ, ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೊಟ್ಬಿಡ್ತೀನಿ ಅಂತಂದರು. ಓ ಇಲ್ಲಣ್ಣ, ನಾವು ಈ ರೀತಿ ಸಣ್ಣದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವು ಹಿಂಗೆ ಬಂದುಬಿಡ್ಬೇಕು ಅಂದೆ. ಅಯ್ಯೋ ಇದು ಹೆಂಗೆ ಮಾಸ್ಟ್ರೆ, ನಾನು ವಾಕಿಂಗ್ ಬಂದಿದ್ದು, ನೀವು ಹಿಂಗೆ ಇದು ಮಾಡ್ಕೊಂಬಿಟ್ರಲ್ಲ. ಇಲ್ಲ ಬರಲೇಬೇಕು ಅಂದೆ. ಸರಿ ಅಂತ ಪಾಪ ಬೆಳಗ್ಗೆ 10 ಗಂಟೆಗೆ ಬಂದವರು ನಮ್ಮ ಜೊತೆ ಇಲ್ಲೇ ಇದ್ಬಿಟ್ರು. ನೋಡಿ, ಈ ರೀತಿ ಒಂದು ಸರಳತೆ ಅವರನ್ನು ನೋಡಿ ನಾವು ಕಲ್ತ್ಕೋಬೇಕು ಅನಿಸ್ತದೆ. ಅಂದರೆ ಎಷ್ಟು ಒಂದು ಸಹಾಯ ಮಾಡೋ ಗುಣ ಇದೆ, ನಮ್ಮಿಂದ ಅಷ್ಟು ಸಹಾಯ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಅಂದರೆ ಒಟ್ಟಾರೆಯಾಗಿ ನಮ್ಮ ಶಿಕ್ಷಕರ ಒಂದು ಇದು ಏನು ಅಂತಂದರೆ, ಅವರೆಲ್ಲರೂ ಕೂಡ ನಮ್ಮ ಸತ್ಯಣ್ಣವರಾಗಲಿ ನಮ್ಮ ರಘು ಅಣ್ಣವರಾಗಲಿ ಎಲ್ಲರೂ ಕೂಡ ಏನು ಆಸೆ ಇಟ್ಕೊಂಡಿದ್ದಾರೆ ಅಂತಂದರೆ, ನಾವು ಕಷ್ಟಪಟ್ಟು ಯಾವ ರೀತಿ ಓದಿದ್ರೋ ಆ ರೀತಿ ಇನ್ನೂ ಕಷ್ಟದಲ್ಲಿರ್ತಕ್ಕಂಥ ಮಕ್ಕಳು ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವೆಲ್ಲ ಕಣ್ಣಾರೆ ನೋಡ್ತಾ ಇರೋದು ಏನು ಅಂತಂದರೆ, ಅಷ್ಟೋ ಇಷ್ಟೋ ಆರ್ಥಿಕವಾಗಿ ಅನುಕೂಲ ಇರ್ತಕ್ಕಂಥ ಮಕ್ಕಳೆಲ್ಲ ಕೂಡ ಅವರೆಲ್ಲ ಒಂದು ಕಡೆ ಹೋಗಿ ಓದ್ತಾ ಇದ್ದಾರೆ. ನಮಗೆ ಸಿಗ್ತಕ್ಕಂಥ ಮಕ್ಕಳು, ಸತ್ಯಣ್ಣವ್ರು ಇದುವರೆಗೂ ಏನು ಹೇಳಿದ್ರು ಅಂದರೆ, ಮಾರ್ಕ್ಸ್ ತಗೊಂಡು ಬಂದು ಚೆನ್ನಾಗಿ ಬಂತು ಅಂದರೆ ಆ ಮಗುನ ಎತ್ಕೊಂಡು ಓಡ್ತಾರೆ. ಕೊನೆಗೆ ಏನೂ ಇಲ್ಲದೆ ಇರೋ ಮಕ್ಕಳು ನಮ್ಮ ಕೈಗೆ ಸಿಗ್ತವೆ. ಆ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಕರ ಶ್ರಮ ಎಷ್ಟಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೂ ಕೂಡ ಚಾಲೆಂಜ್ ಮಾಡಿಕೊಂಡು ಆ ಮಕ್ಕಳಿಗಿಂತ ಈ ಮಕ್ಕಳೇನು ಯಾವುದರಲ್ಲೂ ಕಡಿಮೆ ಇಲ್ಲ, ಅದನ್ನು ಸಾಬೀತುಪಡಿಸಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಮ್ಮೆಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳು ನಮ್ಮ ಸತ್ಯಣ್ಣವ್ರು ಹೇಳಿದ್ರು, ಸಂಘ ಬಹಳಷ್ಟು ಸೌಮ್ಯ ಸ್ವಭಾವ ಹಾಗೂ ಒಳ್ಳೆಯ ಹೆಸರಿದೆ ಅಂತ. ನಾವು ಶಿಕ್ಷಕರಾಗಿ 10:30 4:15 ಮಾತ್ರ ಶಿಕ್ಷಕರಲ್ಲ, ನಾವು 24 ಗಂಟೆನೂ ಶಿಕ್ಷಕರೇ. ಶಾಲೆಯಲ್ಲಿದ್ದಾಗೂ ಶಿಕ್ಷಕರಂಗೆ ಇರಬೇಕು. ಬಜಾರಲ್ಲಿ ಬರ್ತಾ ಇದ್ರು ಕೂಡ ಶಿಕ್ಷಕರು ಹೋಗ್ತಾ ಇದ್ದಾರೆ ಅಂತಂದರೆ ನಮಗೆ ನಮಸ್ಕಾರ ಮಾಡಿ ಗೌರವ ಕೊಡುವಂಥ ರೀತಿ ನಾವು ನಡ್ಕೋಬೇಕು. ಸಮಾಜದಲ್ಲಿ ಒಳ್ಳೆ ಶಿಕ್ಷಕರು ಅಂತ ಅನಿಸ್ಕೊಳ್ಳೋದು ನಮ್ಮೆಲ್ಲರ ಕೂಡ ಗುರಿ. ಆ ರೀತಿ ನಾವೆಲ್ಲರೂ ನಡೀತಾ ಇದ್ದೀವಿ. ಮುಂದಿನ ದಿನಗಳು ಕೂಡ ಅಷ್ಟೇ. ಶಿಕ್ಷಕರ ಒಂದು ಗೌರವ ನಮ್ಮ ಇಂದಿನ ಹಿರಿಯವರು ಶಿಕ್ಷಕರೇನಿದ್ರು ಅದನ್ನು ನಮಗೆ ಉಳಿಸ್ಕೊಟ್ಟಿದ್ದಾರೆ. ಒಳ್ಳೆ ಶಿಕ್ಷಕರು ಅಂತಂದರೆ ಆ ಗ್ರಾಮದಲ್ಲಿ ಮಾಸ್ಟ್ರು ಅಂತಂದರೆ ಮತ್ತೆ ಯಾವ್ಯಾರು ಮಾತಾಡಲ್ಲ, ಅಷ್ಟು ಗೌರವ ಇತ್ತು. ಈಗ ಸ್ವಲ್ಪ ಅದನ್ನು ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗೋದಕ್ಕೆ ನಾವೆಲ್ಲರೂ ಕೂಡ ಏನು ಮಾಡಬೇಕು, ಕೈ ಜೋಡಿಸಿ ಬಿಡಬಾರ್ದು. ಶಿಕ್ಷಕರ ಗೌರವ ಘನತೆನ ನಾವೆಲ್ಲರೂ ಎತ್ತಿಡಿಯುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ಉದಾಹರಣೆಗೆ ನಿಜವಾಗ್ಲೂ ನಾನು ಅದನ್ನು ಅನುಭವಿಸಿದ್ದೀನಿ. ಗಂಜುಗುಂಟೆಯಲ್ಲಿ ನಾನು ಹೋದಾಗ ಸುಮಾರು 30 ವರ್ಷ ಆಯ್ತು ಅಲ್ಲಿಗೆ ಹೋಗಿ. 30 ವರ್ಷದ ಹಿಂದ್ಗಡೆ ಆ ಗಂಜುಗುಂಟೆಯಲ್ಲಿ ನಿನ್ನಿಂದ ಕೆಲಸ ಮಾಡೋಕ್ಕಾಗ್ತದ ಅಂತಂದರು. ಅಂದರೆ ಅಲ್ಲಿ ಬಹಳಷ್ಟು ಬುದ್ಧಿವಂತರಿದ್ದಾರೆ, ಎಲ್ಲ ಫಾರಿನ್ನಲ್ಲಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ ಅಷ್ಟು ಚೆನ್ನಾಗಿದ್ದಾರೆ. ಅಲ್ಲಿ ಹೋಗಿ ನಿನ್ನಿಂದ ಕೆಲಸ ಮಾಡೋಕ್ಕಾಗ್ತದ ಅಂತಂದರು. ಮತ್ತು ಓದಿ ಅಲ್ಲಿ ಸಿಕ್ಕಿದ್ದ ಸಹಕಾರ ಬೇರೆ ಎಲ್ಲಿ ಸಿಗಲ್ಲ. ನಾವು ಹೆಂಗೆ ನಡ್ಕೊತೀವೋ ಅದ್ರ ಮೇಲೆ ಇರ್ತದೆ. ಅಲ್ಲಿ ಕೆಲಸ ನಾವು ಹೆಂಗೆ ಮಾಡ್ತಿರೋ, ನಾವು ಹೆಂಗೆ ಉಳಿಸ್ಕೊತೀವೋ ಅದ್ರ ಮೇಲೆ ಇರ್ತದೆ ನಮಗೆ ಗೌರವ ಸಿಗೋದು. ಆದ್ದರಿಂದ ನಾವೆಲ್ಲರೂ ಕೂಡ, ಉದಾಹರಣೆಗೆ ರಘುವಣ್ಣವರೊಬ್ಬರು ಬಂದುಬಿಟ್ರೆ ನಮ್ಮ ಜೊತೆಯಲ್ಲಿ ಬೆಂಗಳೂರು ಒಂದೊಂದು ರೌಂಡ್ ಹಾಕ್ಕೊಂಡು ಬಂದರೆ ಒಂದು 10-20 ಲಕ್ಷ ವಸೂಲಾಗ್ತದೆ. ಅಂಥ ಒಬ್ಬ ಇವರಿದ್ದಾರೆ. ಆದರೆ ನಾವು ಅದನ್ನು ಸರಿಯಾದ ರೀತಿ ಅದನ್ನು ಸದ್ಬಳಕೆ ಮಾಡ್ಕೊತಾ ಇದ್ದೀವಿ ಅಂತಂದಾಗ ಮಾತ್ರನೇ ನಮ್ಗೆ ಆ ಸ್ಥಾನ ಸಿಗೋದು. ಇಲ್ಲ ಅಂತಂದರೆ ಅದು ಸಿಗಲ್ಲ. ಇವಾಗ ಸತ್ಯಣ್ಣ ಕೊಡ್ತಾ ಇದ್ದಾರೆ, ಕ್ಯಾಲೆಂಡರ್ಸ್ ಆಗಲಿ, ವಾಟರ್ ಬಾಟ್ಲ್ ಹಾಕ್ಸಿ, ಮತ್ತು ಇನ್ನೇನು ಕೇಳಿದ್ರು ಇಲ್ಲ ಅಂತ ಇಲ್ಲ. ಯಾವಾಗೂ ಬೇರೆ ಬೇರೆ ಸುಮಾರು ಕಾರ್ಯಕ್ರಮಗಳು ಅವರಿಂದ ಮಾಡಿಸಿದ್ದೀವಿ, ಯಾವತ್ತೂ ಇಲ್ಲ ಅನ್ನಿಲ್ಲ. ಅಂದರೆ ಯಾಕಿಲ್ಲ ಅಂತ ಇಲ್ಲ ಅಂತಂದರೆ, ನಾವೇನು ಕೊಟ್ಟರು ನೇರವಾಗಿ ಎಲ್ಲಿ ಸೇರಬೇಕು ಅಲ್ಲೇ ಸೇರುತ್ತೆ, ಅದು ವೇಸ್ಟ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಅವರು ನಮ್ಗೆ ಸಹಾಯ ಮಾಡ್ತಾರೆ. ಆ ರೀತಿ ನಮ್ಮೆಲ್ಲ ಶಿಕ್ಷಕರು ಕೂಡ ನಮ್ಮ ಗುರಿ ಏನು ಅಂತಂದರೆ, ನಮಗೆ ಯಾವತ್ತು ಅವಿದ್ಯಾವಂತ ಪೋಷಕರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ನಮ್ಮ ಕೈಗೆ ಸಿಗ್ತಾ ಇದ್ದಾರೆ, ನಮ್ಮನ್ನು ನಂಬಿ ಅವರು ಬಂದುಬಿಟ್ಟಿದ್ದಾರೆ ನಮ್ಮ ಶಾಲೆಗಳಿಗೆ. ಅವರನ್ನು ಏನೇ ಮಾಡಿ ಆ ಮಕ್ಕಳಿಗಿಂತ ಹೆಚ್ಚಿಗೆ ನಾವು ಸಮಾಜದಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ ರೂಪಿಸೋದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ
ಸೇರಿ ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.